ನಿವೃತ್ತ ಜೀವನವನ್ನ ನಡೆಸ್ತಾ ಇದ್ರು. ಬರ್ಬರವಾಗಿ ಹತ್ಯೆಯಾಗಿದ್ದಾನೆ. ಓಂ ಪ್ರಕಾಶ್ ಹತ್ಯೆ ಮಾಡಿ ಪೊಲೀಸರಿಗೆ ಯಾರು ಇನ್ಫಾರ್ಮೇಶನ್ ಕೊಟ್ರು? ಇದೊಂದು ಪ್ರಶ್ನೆ ಇತ್ತು. ಮನೇಲಿ ಯಾರು ಇರ್ಲಿಲ್ವಾ? ಹಾಗಾದ್ರೆ ಯಾರು ಇರ್ಲಿಲ್ಲ ಅಂತ ಅಂದ್ರೆ ಕೊಲೆ ಮಾಡಿದ ನಂತರ ಪೊಲೀಸರಿಗೆ ಇನ್ಫಾರ್ಮೇಶನ್ ಹೇಗೋಯ್ತು ಅಂತ. ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಪಲ್ಲವಿ. 3 ಮಹಡಿ ಮನೆಯಲ್ಲಿ ಓಂ ಪ್ರಕಾಶ್ ಕುಟುಂಬ ವಾಸವಿತ್ತು. ಕೆಳ ಮಹಡಿಯಲ್ಲಿ ಓಂ ಪ್ರಕಾಶ್ ಕೊಲೆ ಮಾಡಿದ್ರು ಅವರ ಪತ್ನಿ ಪಲ್ಲವಿ. ಕೊಲೆ ನಂತರ ಓಂ ಪ್ರಕಾಶ್ ಮುಖಕ್ಕೆ ಬಟ್ಟೆ ಕಟ್ಟಿದ್ರಂತೆ ಪಲ್ಲವಿ. ಬಳಿಕ ನಿವೃತ್ತ ಡಿಜಿ ಪತ್ನಿಗೆ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ಪೊಲೀಸರಿಗೂ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ ಪಲ್ಲವಿ. ಪಲ್ಲವಿಯನ್ನ ವಶಕ್ಕೆ ಪಡೆದಿದ್ದಾರೆ. ಕೂಡಲೇ ಸ್ಥಳಕ್ಕೆ ಬಂದು ಪೊಲೀಸರು. ಇದು ಆಗಿರೋದು. ಮೂರು ಮಹಡಿ ಮನೆಯಲ್ಲಿ ವಾಸವಾಗಿದ್ರು. ಬೆಂಗಳೂರಿನ HSR ಲೇಔಟ್ ಅಲ್ಲಿರುವಂತಹ ಮನೆ ಇದು. ಈಗ ಕಮಿಷನರ್ ಭೇಟಿ ನೀಡಿದ್ದಾರೆ ಮನೆಗೆ. 3 ಮಹಡಿಯ ಮನೆ. ಕೆಳ ಮಹಡಿಯಲ್ಲಿ ಓಂ ಪ್ರಕಾಶ್ ಕೊಲೆ ಮಾಡಿರೋದು ಅವರ ಪತ್ನಿ ಪಲ್ಲವಿ. ಕೊಲೆ ನಂತರ ಪ್ರಕಾಶ್ ಅವರ ಮುಖಕ್ಕೆ ಬಟ್ಟೆ ಕಟ್ಟಿದ್ರಂತೆ ಪಲ್ಲವಿ. ಅದಾದ ಮೇಲೆ ನಿವೃತ್ತ ಡಿಜಿ ಪತ್ನಿಗೆ ಕರೆ ಮಾಡಿದ್ದಾರೆ. ಪೊಲೀಸರಿಗೂ ಕರೆ ಮಾಡಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ಕೂಡಲೇ ಸ್ಥಳಕ್ಕೆ ಬಂದಿದ್ದಾರೆ ಪೊಲೀಸರು. ಪಲ್ಲವಿಯನ್ನ ವಶಕ್ಕೆ ಪಡೆದಿದ್ದಾರೆ. ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಓಂ ಪ್ರಕಾಶ್ ಮಗ ಮತ್ತು ಸೊಸೆ ಮನೆಯಲ್ಲಿರಲಿಲ್ಲ. ಮಗಳು ಹಾಗೂ ತಾಯಿ ಮಾತ್ರ ಮನೆಯಲ್ಲಿದ್ದಿತ್ತು. ಈ ವೇಳೆ ಹೆಂಡತಿ ಕೊಲೆ ಮಾಡಿದ.